ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಚೀಸಿ ವೈಟ್ ಸಾಸ್ ಪಾಸ್ತಾ ಹೇಗೆ ಮಾಡೋದು ನೋಡ್ಕೊಂಬರೋಣ. ಮಿಲ್ಕ್, ಗ್ರೇಟೆಡ್ ಚೀಸ್, ಮ್ಯಾಕ್ರೋನಿ ಪಾಸ್ತಾ, ಬ್ಲ್ಯಾಕ್ ಪೆಪ್ಪರ್, ಚಿಲ್ಲಿ ಫ್ಲೇಕ್ಸ್, ಮೈದಾ, ಸಾಲ್ಟ್, ಆರಿಗ್ಯಾನೋ, ಬಟರ್, ಆಲಿವ್ ಆಯಿಲ್, ಆನಿಯನ್, ಸ್ವೀಟ್ ಕಾರ್ನ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಗಾರ್ಲಿಕ್. ಪಾಸ್ತಾ ಬಾಯ್ಲ್ ಆಗೋಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿದ್ವಿ. ಈ ಥರ ನೀರು ಕುದ್ಮೇಲೆ ಪಾಸ್ತಾ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀವಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಆಲಿವ್ ಆಯಿಲ್. ಪಾಸ್ತಾ ಸ್ವಲ್ಪ ಚೆನ್ನಾಗಿ ಕುಕ್ ಆಗಬೇಕು. ಇವಾಗ ಒಂದು ಪ್ಯಾನ್ ತಗೊಂಡು ಸ್ವಲ್ಪ ಬಟರ್, ಸ್ವಲ್ಪ ಆಲಿವ್ ಆಯಿಲ್, ಎರಡರಿಂದ 3 ಸ್ಪೂನ್. ಇವಾಗ ಗಾರ್ಲಿಕ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಗಾರ್ಲಿಕ್ನ ಕ್ಯಾರೆಟ್ ಚೆನ್ನಾಗಿ ಫ್ರೈ ಆಗಬೇಕು. 1 ಮಿನಿಟ್ವರೆಗೂ ಕ್ಯಾರೆಟ್ ಚೆನ್ನಾಗಿ ಫ್ರೈ ಆಗಬೇಕು. ಕ್ಯಾರೆಟ್ ಫ್ರೈ ಆಗಿದೆ. ಈಗ ಕ್ಯಾಪ್ಸಿಕಮ್, ಕ್ಯಾರೆಟು ಕ್ಯಾಪ್ಸಿಕಮ್ ಫ್ರೈ ಆದಮೇಲೆ ಆನಿಯನ್ನು, ಸ್ವೀಟ್ ಕಾರ್ನು, ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಕ್ಯಾಪ್ಸಿಕಮ್ ಸ್ವಲ್ಪ ಕಂಚಿ ಥರನೇ ಇರಬೇಕು. ಸ್ವಲ್ಪ ಸಾಲ್ಟು, ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ, ಬ್ಲ್ಯಾಕ್ ಪೆಪ್ಪರ್, ಇದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ವೆಜಿಟೇಬಲ್ಸ್ ಎಲ್ಲ ಕುಕ್ ಆಗಿದೆ. ಇದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ವೈಟ್ ಸಾಸ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಈಗ ಅದೇ ಪ್ಯಾನಿಗೆ ಸ್ವಲ್ಪ ಬಟರ್, ಆಲಿವ್ ಆಯಿಲ್ 2 ಸ್ಪೂನ್, 3 ಸ್ಪೂನಷ್ಟು ಮೈದಾ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ 1 ಗ್ಲಾಸಷ್ಟು ಮಿಲ್ಕ್, ಯಾವುದೇ ರೀತಿ ಲಮ್ಸ್ ಇಲ್ದಂಗೆ ಹಾಲು ಹಾಕಿ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಮೈದಾ ಮತ್ತು ಹಾಲು ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ಲಮ್ಸ್ ಇಲ್ದಂಗೆ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊತ ಹಾಲು ಹಾಕ್ತಾ ಹೋಗಬೇಕು. ಚೆನ್ನಾಗಿ ಕುದಿಬೇಕು ಅದು. ಮೈದಾ ಮತ್ತು ಮಿಲ್ಕು ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು, ಚಿಲ್ಲಿ ಫ್ಲೇಕ್ಸ್, ಬ್ಲ್ಯಾಕ್ ಪೆಪ್ಪರ್, ಆರಿಗ್ಯಾನೋ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನೆಲ್ಲ. ಮತ್ತು 1 ಬೌಲಷ್ಟು ಚೀಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ವೈಟ್ ಸಾಸ್ ರೆಡಿ ಆಗಿದೆ. ಚೆನ್ನಾಗಿ ಬಾಯ್ಲ್ ಆಗಿದೆ. ಈ ಥರ ಫಿಲ್ಟರ್ ಮಾಡ್ಕೋಬೇಕು. ಈಗ ರೆಡಿ ಮಾಡ್ಕೊಂಡಿರೋ ವೈಟ್ ಸಾಸಿಗೆ ಕುಕ್ ಮಾಡಿರೋ ವೆಜಿಟೇಬಲ್ಸು, ಕುಕ್ ಮಾಡಿರೋ ಪಾಸ್ತಾ, ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಇನ್ನೊಂದು ಸ್ವಲ್ಪ ಗಾರ್ನಿಷಿಗೆ ಚೀಸ್ ಹಾಕೊಳ್ತಾ ಇದ್ದೀನಿ. ವೈಟ್ ಸಾಸ್ ಪಾಸ್ತಾ ರೆಡಿ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.